used to go to Ramakrishna Mutt very regularly. Then I was Swami Sukhabodhananda. Yeshana kelidira kai etti David. Yeah, a very popular name. And you may be surprised, I am as one of his few 10 students. You can take it. A very early student of Sukhabodhanandaji, when he himself was like a flower. Now it's totally a stardom is taken over. Okay, he's not accessible. So, but for 10 years I was with him. Then I was initiated in the Osho order. Osho was communally 1989. I have seen Osho at a very young age of 23. And when I went to Pune to see him, but he was already ailing. He was not well, Osho. And my parents told that you are gone case. You are going to see one of the most controversial gurus of the world, Osho. But okay. And they even told that you will not do anything. ನೀನು ಆಗಲ್ಲ ಜೀವನದಲ್ಲಿ ಯಾರೂ ಸಿಗದೆ ಈ ಓಶೋ ಅಂತ ಗುರು ಇಟ್ಕೊಂಡಿದೆಯಲ್ಲ ನೀನು. ಬಟ್ ಇವತ್ತು 24 ವರ್ಷದಿಂದ ತಿಳ್ಕೊಂಡು ನೋಡಿದ್ರೆ ಐ ಡಿಡ್ ದ ರೈಟ್ ಥಿಂಗ್ ಬೈ ಸೆಲೆಕ್ಟಿಂಗ್ ದ ರೈಟ್ ಗುರು. ಏನಾಗುತ್ತೆ ಅಂದ್ರೆ ಕೆಲವು ಸತಿ ಆಧ್ಯಾತ್ಮಿಕ ಪಥದಲ್ಲಿ ನಡೆಯುವಾಗ ಈಗ ವೇಗನ್ನೇ ತಗೊಳ್ಳಿ. ಈಗ ವೇಗನ್ನೇ ಎಷ್ಟೊಂದು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಆಗಲ್ಲ. ಬಟ್ ಆಕ್ಚುಲಿ ದಟ್ ಇಸ್ ರಿಯಾಲಿಟಿ. ಓಕೆ, ಇಫ್ ಯು ಲೀವ್ ವಿತ್ ದ ನೇಚರ್, ನೈಸರ್ಗಿಕ ಗುಣಗಳಿಂದ ನ್ಯಾಚುರಲ್ ಆಗಿ ಬದುಕಿದ್ರೆ ನಾವು ಚೆನ್ನಾಗಿರ್ತೀವಿ ಅನ್ನೋ ಸತ್ಯ. ಅದನ್ನ ಬೇಕಾದ್ರೆ ಹೋಗಿ ಕೇಳಿ ಎಲ್ಲರ ಇಲ್ಲೊಂದು 3 ಜನ ಕೆಲವರು ಓಡೋಗ್ಬಿಡ್ತಾರೆ. ಇನ್ನ ಬೇಕಾದ್ರೆ ಇರಲ್ಲ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್. So what Osho did was he showed the mirror to all the people. So that's why he became controversial. And for 10 years I was very actively involved. And last 7 years I am involved with the Patriji. Brahmarshi Patriji ಅವರನ್ನ ಬೆಂಗಳೂರಿನಲ್ಲಿ ಭೇಟಿ ಮಾಡಿ ನಾವು ಅದರ ಆರ್ಕಿಟೆಕ್ಟ್ಗಳು ಆಗಿದ್ದೀವಿ. ಪಿರಮಿಡ್ 30 ಎಕರೆನಲ್ಲಿ. Now I also become the vice president. ಸೊ ನಾನು ತೀರ್ಥಹಳ್ಳಿಗೆ ಹೋಗಿದ್ದಾಗ ವನಚೇತನಗೆ ಇದರ ಇಂಟ್ರೊಡ್ಯೂಸ್ ಆಯಿತು. ಶಂಕರ್ ನಾರಾಯಣ ಅವರು ಬಂದಿದ್ರು. ಬೆಂಗಳೂರು ಸಹ ಬಂದಿದ್ರು ಅವರು. He had come to Bangalore and visited Pyramid Valley, and he has invited me long back. So I am here with you all. So nice place. A stream is. ನಾವೆಲ್ಲ ಬೆಳಿಗ್ಗೆ ಬಂದ ತಕ್ಷಣನೇ ಹರಿಯ ಜರಿ ನೋಡಿ ನನಗೆ ಓ ಮೈ ಗಾಡ್ ಇಸ್ ಇಟ್. ಬೆಂಗಳೂರಿಗೆ ಹಿಂಗಾಗ್ಬಿಡಿದೆ ಅಂದ್ರೆ ಬರೀ ಹೊಗೆ, ಧೂಳು, ದೊಂಬಿ, ಗಲಾಟೆ. We are living in a jungle. It's actually a jungle, but it is a concrete jungle. Okay. So, Nijwaglu, thanks to Shankaranaji. Really, people should come back to nature. That should be our motto. Marali Prakriti, Marali Mandige ಅಂತ ಹೇಳ್ಬೋದು ಅಲ್ವಾ. ಮರಳಿ ಮಣ್ಣಿಗೆ ಬಂದಾಗ ಏನಾಗ್ತದೆ, ಆ ಮಣ್ಣಿನ ಸತ್ವಗಳನ್ನ ತಿಳ್ಕೊಂಡು ಬದುಕೋದು ಒಳ್ಳೇದು ಅಂತ. ಸೊ ನೆಕ್ಸ್ಟ್ ನಾನು ಧ್ಯಾನದ ಬಗ್ಗೆ ಹೇಳ್ಬೇಕು ಅಂದ್ರೆ, ನನ್ನ ಜೀವನದಲ್ಲೇ ಧ್ಯಾನ it made a big impact in my life. I was a very mediocre student, not very well doing, and health was not doing well. So lot of changes, ತುಂಬಾ ಬದಲಾವಣೆಗಳಾಗಿದೆ ಮೆಡಿಟೇಷನ್ ಇಂದ, ಧ್ಯಾನ ಮಾಡೋದ್ರಿಂದ. For 30 years is a long time, and believe it, ಆ ಆಧ್ಯಾತ್ಮಿಕ ಪಥದಲ್ಲಿ ನಡೆಯುವಾಗ ಆ ತರದ ಜನಗಳೇ ನಿಮಗೆ ಸಿಗ್ತಾರೆ, ಬೇರೆ ಯಾರು ಸಿಗಲ್ಲ. When you walk on the spiritual path, you meet such people only. You don't attract negative people, you don't attract. So in my life it has happened like that. Even Satya Sai, I was there, such a great institution which is doing a human service in all over the world, Seva. So when you see divinity in your own self and others, ಮಾಧವತ್ವ ಅನ್ನೋದೇನು ನನ್ನೊಳಗಿದೆ, ನಿಮ್ಮೊಳಗಿದೆ. ಆ ಮಾಧವತ್ವವನ್ನು ನಾವು ತಿಳ್ಕೋಬೇಕು. ಮರ್ತ್ಬಿಟ್ಟಿದೀವಿ ನಾವು. ಆಕ್ಚುಲಿ ವಿ ಆರ್ ಡಿವೈನ್ ಬೀಯಿಂಗ್ಸ್ ಕಮ್ ಹಿಯರ್ ಟು ಹ್ಯಾವ್ ಎ ಬ್ರೀಫ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್. ಅರ್ಥ ಆಯ್ತಲ್ಲ. ನಾವು ಈ ಆಧ್ಯಾತ್ಮಿಕ ಜೀವಿಗಳು, ದೇವರುಗಳು ಅಂತ ಹೇಳ್ಬೋದು. ರಾಮಕೃಷ್ಣ ಮನುಷ್ಯ ರೂಪದಲ್ಲಿ ಬಂದವರು. ಹಾಗೆ ಮನುಷ್ಯ ರೂಪದಲ್ಲಿರೋ ದೇವರುಗಳು ಅಂದ್ರೆ ಆ ಮನುಷ್ಯರ ಎಕ್ಸ್ಪೆರಿಮೆಂಟ್ ಅನುಭವ ತಗೊಳಕ್ ಬಂದಿದೀವಿ. ವಿ ಆರ್ ಫರ್ಗಾಟನ್. ಯಾವಾಗ ನಿಮ್ಗೆ ಗೊತ್ತಾಗ್ತದೆ ಅಂದ್ರೆ ಧ್ಯಾನ ಮಾಡಿದಾಗ ಮಾತ್ರ. ಧ್ಯಾನ ಮಾಡಿ ನಾವು ಹೋಗ್ತೀವಿ, ಹುಡ್ಕೊಂಡು ಹೋಗ್ತೀವಿ ಆಚೆ, ಅಲ್ಲಿದೆ ಇಲ್ಲಿದೆ ಅಂತ ಹೋಗಿ
ಒಂದು ಸ್ಪಿರಿಚುವಲ್ ಪಿಕ್ನಿಕ್ ಆಗ್ಬೋದು ಅಷ್ಟೇ, ತೀರ್ಥಯಾತ್ರೆ ಅಂತ ಹೇಳ್ತೀವಿ ನಾವು. ಹೋಗ್ತೀವಿ, ಅಲ್ಲಿ ನೆಮ್ಮದಿ ಸಿಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಬಟ್ ಫೈನಲಿ ವಿ ರಿಯಲೈಸ್ ದ ಡಿವಿನಿಟಿ ಇಸ್ ವಿತ್ ಇನ್ ourselves. The God is lies within us. To realize that one has to meditate. To go on an inner journey. ಅಂತರ್ ಪ್ರಯಾಣ ಅಂತೀವಿ ನಾವು. ಬಾಹ್ಯದ ಪ್ರಯಾಣ ಜಾಸ್ತಿ ಆಗ್ಬಿಟ್ಟಿದೆ ನಮ್ಗೆ. ಕೂತ್ಕೊಂಡ್ಬಿಟ್ರೆ ಇಲ್ಲಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ, ಎಸ್ಪೆಷಲಿ ಬೆಂಗಳೂರು ಅಂತ ನನ್ನಂಗೆ 1,000 ಆಲೋಚನೆಗಳು ಬರ್ತದೆ. ಕರೆಕ್ಟಾ ಸರ್? ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಅಯ್ಯೋ ಏನ್ ಮಾಡೋದು, ಅದ್ ಮಾಡ್ಲಿಲ್ಲ, ಇದ್ ಮಾಡ್ಲಿಲ್ಲ, ಅಲ್ಲೋಗಿ ಇಲ್ಲೋ. ಸೊ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ಟ್ರಾಫಿಕ್ ಜಾಮ್ ಇಲ್ಲಿದೆ. ಆ ಟ್ರಾಫಿಕ್ ಜಾಮ್ ನ ಕಡಿಮೆ ಮಾಡ್ಕೊಂಡು ಅಲ್ಲಿ ತಿಳಿಯಾಗಿ ಮಾಡ್ಕೊಂಡ್ರೆ, ಕೇಳಿ ಎಷ್ಟೋ ಜನಗಳು ಎಕ್ಸ್ಪೆರಿಮೆಂಟ್ ಹೇಳ್ತಾರೆ, ದೇ ಬಿಕಮ್ ಫಿಸಿಕಲಿ ಆಲ್ ರೈಟ್. The problem is in the mind, not anywhere. So we have a very corrupt mind. A traffic jam is here. We need to address this mind. ಈ ಮನಸ್ಸನ್ನು ನಾವು ಸ್ವಲ್ಪ ತಿಳಿ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗ್ತದೆ. ಧ್ಯಾನ ಮಾಡ್ತಾರೆ ಏನಾಗ್ತದೆ, ಮೊದಲನೇದೇನಪ್ಪ ಅಂದ್ರೆ ಆಲೋಚನೆಗಳ ಸಂಖ್ಯೆ ಕಡಿಮೆ ಆಗ್ತದೆ ಮಾಡ್ತಾ. ಯಾವ ಧ್ಯಾನ ಮಾಡ್ಬೇಕು ಅಂತ ಆಮೇಲೆ ಹೇಳ್ತೀನಿ. ಅಂದ್ರೆ ಧ್ಯಾನ ಮಾಡಿದಾಗ ಆಲೋಚನೆಗಳು ಕಡಿಮೆ ಆದಾಗ ಏನಾಗ್ತದೆ, ಮನಸ್ಸು ಒಂದು ನಾವೇನ್ ಹೇಳ್ತೀವಿ, ಮೈಂಡ್ ಬಿಕಮ್ಸ್ ಎಂಟಿ. ವೆನ್ ಮೈಂಡ್ ಬಿಕಮ್ಸ್ ಎಂಟಿ, ಯು ರಿಸೀವ್ energy. You receive the natural energies, not the artificial energies. As vegan movement is telling, you receive natural energy from vegetables, fruits, pure air. So you receive energy from air itself. Air itself is prana shakti. Hello sir? Prana is there, shakti there. But we receive from coffee, tea, Coca-Cola, all that we are getting energy now. Unfortunate. Correct? So we need to relook into our own self, that which is correct way of living. So when you meditate, your mind becomes empty. When your mind becomes empty, you receive abundant amount of natural energies, which may be in the form of cosmic energy, Vishwa Prana Shakti anta heltivi. It may be cosmic energy from air or water. As I said, water is the greatest energy which you can give. It cleanses your system. How many people are drinking 6 to 10 liters of water? Nobody. But we don't take it. So water, you take out all the herbs, fruits, vegetables, they are the natural energies. So when you start receiving this cosmic energy, your 72,000 nadis, nadis, we call it as energy centers. 72,000 ನಾಡಿಗಳಿದೆ ನಮ್ಮಲ್ಲಿ. ಆ ಎನರ್ಜಿ ಬಂದಾಗ ಏನಾಗ್ತದೆ, ಆ ನಾಡಿಗಳಲ್ಲಿ ಹೋಗಿ ಎಲ್ಲ 72,000 ಅದು ಹರಿದಾಡಿ ಶುದ್ಧೀಕರಣವಾಗ್ತದೆ. All the 72,000 energy centers get activated and get cleansed. And because of the block in those energy centers throughout the body, you get illness. If you are here, you have thyroid problems, see all these problems, you go. If you go on like that, even from simple headache to cancer, it is psychosomatic. Will you agree with me? ಮನಸ್ಸಿಗೆ ಸಂಬಂಧಪಟ್ಟಿದೆ ಕಾಯಿಲೆಗಳು, ಕರೆಕ್ಟಾ? ಮನಸ್ಸಿನಲ್ಲಿ ಶುರು ಆಗ್ತದೆ ಇಲ್ಲಿ. ಸೊ ಆ ಮನಸ್ಸು, ಆ ಸೈಕೋಸೊಮ್ಯಾಟಿಕ್ ಅಂತ ನಾವೇ ಹೇಳ್ತೀವಿ, ಆ ಸೈಕೋಸೊಮ್ಯಾಟಿಕ್ ಅದನ್ನ ನಾವು ಅಡ್ರೆಸ್ ಮಾಡ್ಬೇಕಾಗ್ತದೆ. The only way to address is meditation. ನೀವೇನೇ ಮಾಡಿ, you do whatever you want. Somebody may say, I am doing yoga, I am walking, I am doing this, I am ನಾನು ಸುದರ್ಶನ ಕ್ರಿಯಾ ಮಾಡ್ತಾ ಇದ್ದೀನಿ, ಇನ್ನೇನ ಮಾಡಿ. All are okay, but you have to have meditation, ಧ್ಯಾನ. ಆಧ್ಯಾತ್ಮಿಕ ಸತ್ಯಗಳನ್ನ ಅರ್ಥಕೋಬೇಕಾದ್ರೆ ಧ್ಯಾನ ಒಂದೇ ಮಾರ್ಗ. ನೀವು ಅಷ್ಟಾಂಗ ಯೋಗದಲ್ಲಿ ಧ್ಯಾನ ಸಮಾಧಿ ಲಾಸ್ಟ್ ಅಲ್ಲಿ ಬರುತ್ತೆ. ನೀವು ಅಷ್ಟು ಮಾಡ್ತಿರ್ಬೋದು, ಧ್ಯಾನ ಬಿಟ್ಟರೆ ಉಪಯೋಗ ಇಲ್ಲ. ನಮ್ಮೊಳಗಿರುವ ಆ ದೈವತ್ವವನ್ನು ಅರ್ಥಕೊಳ್ಳೋದಕ್ಕೆ ಧ್ಯಾನ ಒಂದೇ ಮಾರ್ಗ. ನೀವೇನ್ ಮಾಡಿದ್ರು ಆಗಲ್ಲ. ಎಕ್ಸರ್ಸೈಸ್ ಆಗುತ್ತೆ, ಯೋಗ ಮಾಡ್ತೀರಾ, ಪ್ರಾಣಾಯಾಮ ಮಾಡ್ತೀರಾ,
ಅಲ್ಲಿ ಮನಸ್ಸು ಎಲ್ಲಿ ಬರ್ತದೆ, ಕಾನ್ಸಂಟ್ರೇಷನ್ ಎಲ್ಲಿ ಬರ್ತದೆ, ಅದು ಧ್ಯಾನ ಆಗಲ್ಲ. ಮೈಂಡ್, ನೋ ಮೈಂಡ್. ವೆನ್ ಯು ಟೇಕ್ ಔಟ್ ಯೋರ್ ಮೈಂಡ್, ದೆನ್ ಓನ್ಲಿ ಇಟ್ ಇಸ್ ಕಾಲ್ಡ್ ಮೆಡಿಟೇಷನ್. If you have the mind, again it is some other process. It must be, you can take it as a psychotherapy. ಮನೋಚಿಕಿತ್ಸೆ ಅಂತ ತಗೋಬಹುದು ಅಷ್ಟೇ. All these things are. So when you have no mind, it is the starting point of meditation. ಶೂನ್ಯ ಸ್ಥಿತಿಗೆ ಬಂದಾಗ ಮಾತ್ರ ಅದು ಧ್ಯಾನ. ಹಾಗೆ ಯಾವ ಧ್ಯಾನ ಮಾಡಬೇಕು? ಯಾವ ಧ್ಯಾನ ಮಾಡಬೇಕು ಅಂದ್ರೆ, ವಿಜ್ಞಾನ ಭೈರವ ತಂತ್ರದಲ್ಲಿ 108 ಪದ್ಧತಿಗಳಿದೆ. 108 ಮೆಡಿಟೇಷನ್ ಟೆಕ್ನಿಕ್ಸ್ are there. Osho added some few. It was almost 112 techniques of meditations are there in major techniques. Maybe there are 100 others. What Patriji, our guru, has done is he has made 112 minus 111. How much it is? One meditation, that is Anapanasati meditation. Anapanasati, that is Buddha used to practice 2500 years ago. Very simplest form of meditation. Focus your attention on breath. ನಮ್ಮ ಉಸಿರಾಟದ ಮೇಲೆ ನಾವು ಗಮನ ಇಟ್ಟಾಗ ಏನಾಗ್ತದೆ? ಉಸಿರಾಟ ನಡೀತಾ ಇರೋದು ಯಾವಾಗ? ಈ ಕ್ಷಣದಲ್ಲಿ ತಾನೆ, ಕರೆಕ್ಟಾ? ಈ ಕ್ಷಣದಲ್ಲಿ ನಡೀತಾ ಇರೋ ಉಸಿರಾಟ ಅಂತ ಮಾಡಿದಾಗ ಏನಾಗ್ತದೆ? ಈ ಕ್ಷಣಕ್ಕೆ ಬರ್ತೀರಾ. ಈ ಕ್ಷಣದಲ್ಲಿ ಜೀವಿಸುವುದೇ ಧ್ಯಾನ. ಉಸಿರಿದ್ದರೆ ಶಿವ, ಇಲ್ಲ ಅಂದ್ರೆ ಶವ ಅಲ್ವಾ? ಉಸಿರು ಹುಟ್ಟದಾಗಿಂದ ಸಾಯೋವರೆಗೂ ಏನ್ ಕಾಮನ್ ಫ್ಯಾಕ್ಟರ್? ಉಸಿರಾಟ. ಸೊ ಆ ಉಸಿರಾಟಕ್ಕೆ ಬಂದ್ರೆ ಏನಾಗ್ತದೆ? ಆ ಕ್ಷಣಕ್ಕೆ ಬರ್ತೀರಾ. ಸೊ you come to that moment if you focus your attention on breath. That's what Buddha taught all over the world 2500 years back. So he created a meditation technique for a householder. ಒಬ್ಬ ಗೃಹಸ್ಥನ ಅವನು ಸನ್ಯಾಸಿ ಆಗಕ್ಕಾಗಲ್ಲ ಅಲ್ವಾ? ಸನ್ಯಾಸಿ ಆಗಿಬಿಟ್ರೆ ಅವನು ಉಪಯೋಗ ಆಗಲ್ಲ, ನಿರುಪಯೋಗಿ ಆಗ್ತದೆ. ಅಥವಾ ಸಂಸಾರದಲ್ಲಿ ಇದ್ಕೊಂಡು ಅವನು ಬರೀ ಮೆಡಿಟೇಷನ್ ಮಾಡ್ಕೊಂಡಿದ್ರೆ he cannot survive. So he has to be a householder and he has to still maintain the ಆಧ್ಯಾತ್ಮಿಕ ಪಥದಲ್ಲಿ ಇರಬೇಕು. ಅಂದ್ರೆ ಸಿಂಪಲ್ ಮೆಡಿಟೇಷನ್ ಟೆಕ್ನಿಕ್ is Anapanasati. It is a Nepali language what Buddha used to speak. Ana means inhalation, Apana means exhalation, Sati means to be with. ಉಚ್ಛ್ವಾಸ ನಿಶ್ವಾಸಗಳ ಜೊತೆ ಇರೋದೇ ಆನಾಪಾನಸತಿ ಧ್ಯಾನ. So to be with inhalation and exhalation in Anapanasati, what Buddha used to be, and even all the all the kings, ನಮ್ಮ ಎಲ್ಲ ಪುರಾಣಗಳಲ್ಲಿ ನೋಡ್ಬೋದು 64 ವಿದ್ಯೆಗಳಲ್ಲಿ ಶ್ವಾಸವಿದ್ಯೆ ಅಂತ ಇದೆ. ಶ್ವಾಸವಿದ್ಯೆ ಅಂದ್ರೆ ಏನಂದ್ರೆ, ಆ ಬೆಲ್ಲು ಬಾಣಗಳು ತಗೊಂಡು ಶ್ವಾಸವನ್ನು ಗಮನಿಸಿದಾಗ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತದೆ. ಅವನ ಬಾಣ ಬಿಡುವ ಆ ಒಂದು ಗುರಿ ಸ್ಪಷ್ಟ ಇರ್ತದೆ. ಹಾಗೆ ಶ್ವಾಸಕ್ಕೆ ನೀವು ಬಂದಾಗ ಶ್ವಾಸವನ್ನ ಗಮನಿಸಿ ಒಂದ್ ಪ್ರತಿ ಶ್ವಾಸದಲ್ಲೂ ಹನುಮಂತ ಯಾರು ನೋಡ್ತಾ ಇದ್ರು? ರಾಮನು. ಅದಕ್ಕೆ ನೋಡಿ ಚಿರಂಜೀವಿ. ಹಾಗೆ ಯಾರು ತಮ್ಮ ಶ್ವಾಸವನ್ನು ಗಮನಿಸ್ತಾರೆ ಅವ ಕಣ್ಣು ಮುಚ್ಚಿಕೊಂಡು ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಅಷ್ಟು ನಿಮಿಷಗಳ ಕಾಲ, ದಟ್ ಮೀನ್ಸ್ ಯು ಕ್ಲೋಸ್ ಯುವರ್ ಐಸ್, ಕ್ಲಾಸ್ಪ್ ಯುವರ್ ಹ್ಯಾಂಡ್ಸ್, ಕ್ರಾಸ್ ಯುವರ್ ಲೆಗ್ಸ್, be with the breath, natural inhalation and exhalation. For how much time, you will ask? According to your age, that many minutes on an average. Somebody is 25 years, half an hour. Somebody is 40 minutes, yes, 40 years, 40 minutes. Somebody is 50 plus, 1 hour, twice. 2 ಸರ್ತಿ ನಮ್ಮ ವಯಸ್ಸಿಗೆ ಅನುಗುಣವಾಗಿ ಅಷ್ಟು ನಿಮಿಷಗಳ ಕಾಲ ಧ್ಯಾನ ಮಾಡಿದ್ದೆ ಆದರೆ ನಮ್ಮ ಒಂದು ಜೀವನವೇ ಬದಲಾಗ್ತದೆ. ಅದು ಬುದ್ಧ 2500 ವರ್ಷಗಳೇ ಮಾಡಿದ್ದು. ಅನ್ಫಾರ್ಚುನೇಟ್ಲಿ ಅದು ಇಂಡಿಯಾದಲ್ಲಿ ಬೀಜ ಇಲ್ಲಿದೆ, ಬೆಳೆದಿಲ್ಲ, ಹೊರಟೋಯ್ತು. ಚೈನಾ ಹೋಯ್ತು, ಚಾನ್ ಆಯ್ತು. ಧ್ಯಾನ ಹ್ಯಾಸ್ ಬಿಕಮ್ ಛಾನ್.
Then it went to Japan, became Zen. No, don't get confused. Zen is not a car. Dhyana, Zen and Chan, both are same. Even in Arabia it is called as Deen. All are same, Dhyana. So, it has travelled from India to Japan, the seeds which are originally from India. It sprouted in China, it blossomed in Japan. ಇಲ್ಲಿ ಬೀಜ ಬುದ್ಧ ಹಾಕಿದ್ದು ಚಿಗುರೊಳಿತು ಚೈನಾಲಿ, ಅದು ಹೂವು ಹಣ್ಣು ಕೊಟ್ಟಿದ್ದು ಎಲ್ಲಿ ಅಂದ್ರೆ ಜಪಾನ್. ಅರ್ಥ ಆಯ್ತಲ್ಲ? ಸೊ ಮೈ ಡಿಯರ್ ಫ್ರೆಂಡ್ಸ್, ಅಂಡರ್ಸ್ಟ್ಯಾಂಡ್, this is one of the simplest methods that our Guru Brahmarshi Patriji is propagating all over the world. And we have a white pyramid. Somebody was talking pyramid. We have a 30-acre campus near to Kanakapura Road or Bangalore city. We have a 30 acres campus. 4,000 people. 4,000 jana kutಕೊಂಡು ಧ್ಯಾನ ಮಾಡಬಹುದು. 4,000 people can sit and meditate and go. It's a air-conditioned pyramid, huge pyramid. And if you white pyramid, as I was talking, the pyramid has a healing effect. Correct? ಗುಣಮುಖ ಮಾಡುವಂತ ಶಕ್ತಿ ಇದೆ ಪಿರಮಿಡ್ಗೆ. ನಾವು ಕಣ್ಮುಚ್ಕೊಂಡು ಪಿರಮಿಡ್ ಇಲ್ದೇನೆ ಧ್ಯಾನ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಅರ್ಥ ಆಯ್ತಲ್ಲ? ಅವಾಗ ಏನಾಗ್ತದೆ, ಜಾಸ್ತಿ ಟೈಮ್ ತಗೊಳ್ತದೆ ನಿಮ್ಮ ಮನಸ್ಸು ಶೂನ್ಯ ಸ್ಥಿತಿಗೆ ಬರಲು. ಆದ್ರೆ ಪಿರಮಿಡ್ ಕೆಳಗಡೆ ಕೂತ್ಕೊಂಡಾಗ 1ಕ್ಕೆ 3ರಷ್ಟು ಬೇಗ you will go to a ಶೂನ್ಯ ಸ್ಥಿತಿ, ವಾಟ್ ವಿ ಕಾಲ್ ಇಟ್. ಆಮೇಲೆ ಇನ್ನೊಂದು ಎರಡನೇ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಒಂದು ಮನಸ್ಸು ಬೇಗ ಶೂನ್ಯ ಆಗ್ತದೆ, ತುಂಬಾ ಹೆಚ್ಚಿನ ಪ್ರಮಾಣದ ಕಾಸ್ಮಿಕ್ ಎನರ್ಜಿ ನಿಮಗೆ ದೊರಕ್ತದೆ. ಎರಡನೇದು ಹೀಲಿಂಗ್, ಎಲ್ಲ ಹೀಲ್ ಆಗ್ತದೆ. ಯಾವುದು ಕಾಯಿಲೆಗಳು, ಎನಿಥಿಂಗ್ ದಿ ಪೀಪಲ್ ಹ್ಯಾವ್ ಸೀನ್ ಫ್ರಮ್ ಡಯಾಬಿಟೀಸ್ ಟು ಹೈಪರ್ಟೆನ್ಷನ್ ಟು ಅಲ್ಸರ್ಸ್ ಟು ಕ್ಯಾನ್ಸರ್, it gets healed, but provided you follow diets, vegetarianism or vegan, sorry. And the third advantage ಏನಪ್ಪಾ ಅಂದ್ರೆ, you will have out of body experience, ಶರೀರಾತೀತ ಅನುಭವಗಳಾಗ್ತದೆ. ಶರೀರಾತೀತ, ಶರೀರ ಇಲ್ಲೇ ಇರುತ್ತೆ, ಹೋಗ್ತಾ ಇರುತ್ತೆ. ಯಾನ, ಧ್ಯಾನ ಅಂದ್ರೆ ಏನು? ಥಿ ಪ್ಲಸ್ ಯಾನ, ಧ್ಯಾನ. ಯಾನ ಅಂದ್ರೆ ನೀವು ಕನಸು ಕಾಣ್ತಿರಲ್ವಾ, ಡೈಲಿ ಮನ್ಕೊಂಡಾಗ ಕಾಣ್ತಿರಲ್ಲ, ಬರುತ್ತೆ ಕನಸು. ಕನಸಲ್ಲಿ ನಿಜವಾಗ್ಲೂ ಹೋಗಿರ್ತೀರಾ ನೀವು? ನಿಮ್ ಸತ್ತವರೆಲ್ಲ ಬಂದ್ಬಿಟ್ಟಿರ್ತಾರ, ಅವಾಗ ತಾತ ಅಜ್ಜಿ ಎಲ್ಲ ಬಂದಿರ್ತಾರೆ. ನಿಜಾನ ಅದು? ಅಲ್ಲ. ಬಟ್ ಯು ಹ್ಯಾವ್ ರಿಯಲಿ, ಇಟ್ ಇಸ್ 50% ಟ್ರೂತ್ ದಟ್ the dreams, what kind of dreams you get is the life you are leading. Okay, you can interpret your dreams, but ಅದು ಏನಾಗ್ತದೆ ಅಂದ್ರೆ, ನಿಮ್ಮ ಕನಸುಗಳಿಗೂ ಅರ್ಥ ಇದೆ. ಯಾವ ರೀತಿ ಅದು ಒಂದು ಅರ್ಥ ಕೊಡ್ತದೆ. ಸೊ ಇವನ್ ಯು ಕ್ಯಾನ್ ಕಂಟ್ರೋಲ್ ಯುವರ್ ಕ್ವಾಲಿಟಿ ಆಫ್ ಯುವರ್ ಡ್ರೀಮ್ಸ್. ನಿಮ್ಮ ನಿದ್ದೆ ಕಡಿಮೆ ಆಗ್ತದೆ. ಸೊ ಒಂದು, ಪಿರಮಿಡ್ ಕೆಳಗಡೆ ಕೂತ್ಕೊಂಡಾಗ ಅತಿ ಬೇಗ ನೀವು ಶೂನ್ಯ ಸ್ಥಿತಿಗೆ ತಲುಪ್ತೀರಾ. ಎರಡನೇದು ಹೀಲಿಂಗ್ ಎಫೆಕ್ಟ್ ಇರ್ತದೆ. ಥರ್ಡ್ ಈಸ್ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸಸ್. ದೇರ್ ಆರ್ 3 ಮೇಜರ್ ಬೆನಿಫಿಟ್ಸ್. ಯು ಬಿಕಮ್ ಮೋರ್, ದ ಮೈಂಡ್ ಬಿಕಮ್ಸ್ ಮೋರ್ empty more faster. And second one is you get healed. Third one is you will have out of body experience. And lastly you have the third eye. How many people know about the third eye? ಮೂರನೇ ಕಣ್ಣು, ಆಜ್ಞಾ ಚಕ್ರ we call it. 7 ಚಕ್ರಗಳಲ್ಲಿ ಮೇಲ್ಗಡೆ ಅನಾಹತಾವಿ, ಅಜು, ವಿಶುದ್ಧ, ಆಜ್ಞಾ, ಸಹಸ್ರಾರದಲ್ಲಿ this stands for intuitions. ಗೊತ್ತಾಯ್ತಲ್ಲ? ಶಿವನ ಮೂರನೇ ಕಣ್ಣು ಅಂತೀವಿ ನಾವು. So if this starts working in your life, everything will be easy in your life. Whatever you speak will become reality. ನೀವು ಹೇಳಿದ್ದೆ ಸತ್ಯ. ಎಲ್ಲದರಲ್ಲೂ ನೀವು ಸಂಕಲ್ಪಗಳು ಸಾಕಾರವಾಗ್ತದೆ. ಯಾಕೆ ಅಂದ್ರೆ ಯು ಆಪರೇಟ್ ಫ್ರಮ್ ಥರ್ಡ್ ಐ, ನಾಟ್ ಫ್ರಮ್ ಯುವರ್ ಲಾಜಿಕಲ್ ಮೈಂಡ್. ಓಕೆ, ದಿಸ್ ಇಸ್ ಲಾಜಿಕಲ್ ಮೈಂಡ್. ಸಿಕ್ಕಾಪಟ್ಟೆ ತರ್ಕ ಮಾಡ್ತಾ ಇರ್ತಿದ್ದು, 1+1 2, 1+1 2, 1+1 2 ಅಂತ ಇರ್ತಿದ್ದು. But here it is not 1+1 2, it is 11, 10,000, 10 lakh. Okay, this heart talks of your feelings, correct? This is head, logic
And this is feelings. What is this? This speaks, correct, no? Through the tongue we speak. What kind of? Just observe the way you communicate, positive, negative. Kind of thoughts you have, positive, negative. Kind of feelings you have, positive, negative. ಎಷ್ಟು ಸತಿ ನೋಡ್ಕೊಂತೀವಿ, are going towards the other way. No, I can't do this, I can't do this. Why can't I do this? Come on. So that is what is all about. What kind of thoughts you carry, what kind of feelings you have, what kind of communication. ಮಾತಿನ ಮೇಲೆ ಎಚ್ಚರ ಇರಬೇಕು. ಸುಮ್ಮನೆ ಎಲ್ಲದಕ್ಕೂ ಅಶ್ವಿನಿ ದೇವತೆಗಳಿಗೆ ನಿಂತಿರ್ತಾರಂತೆ. ಐ ಆಮ್ ಟೆಲ್ಲಿಂಗ್ ಯು ಪುರಾಣ. ನೀವು ಏನ್ ಹೇಳಿದ್ರು ತಥಾಸ್ತುಂತಾರೆ ಅನ್ನೋದು. ಮಾಡಕ್ಕಾಗುತ್ತೆ ಅಂದ್ರೆ ತಥಾಸ್ತುಂತಾರೆ. ಅಯ್ಯೋ ಇದಾಗಲ್ಲ ಅಂದ್ರೆ ಅಯ್ಯೋನೇ, ನೀನ್ ಲೈಫ್ ಎಲ್ಲ ಅಯ್ಯೋ ಅಂತ ಇರ್ತೀಯ. ಅಯ್ಯೋ ಅಂದ್ರೆ ಅಷ್ಟೇ, ಆಹಾರ ಆಗತ್ತೆ. ಅರ್ಥ ಆಯ್ತಲ್ಲ? ಅಯ್ಯೋ ಅನ್ನೋದನ್ನ ಬಿಟ್ಬಿಡಿ ಇನ್ಮೇಲೆ ಪ್ಲೀಸ್. ಥ್ರೋ ಇಟ್. ಅಲ್ಲಿ ಸಮುದ್ರ ಹತ್ರ ಇದೆ, ಪ್ಲೀಸ್ ಥ್ರೋ ಇಟ್. ಸೇ ಗ್ರೇಟ್, ಐ ಡೂ ಇಟ್, ಐ ಕ್ಯಾನ್ ಡೂ ಇಟ್. ಸೊ ಹೂ ಇಸ್ ಎ ಧ್ಯಾನಿ? ಯಾರು ಧ್ಯಾನಿ? ಕ್ವಾಲಿಟಿ ಆಫ್ ಎ ಧ್ಯಾನಿ: ಆಲೋಚನೆಗಳು, ಭಾವನೆಗಳು, ಮಾತು, ಕೃತಿ ಒಂದು ದಿಕ್ಕಿನಲ್ಲಿರೋದೇ ಧ್ಯಾನಿ. Who is a meditator? A meditator is one whose thoughts, feelings, his talk and actions are in the same direction. So no problem, no dvandva. Is that? No dvandva. Your thought says do it, your heart says don't do it. You do it. So you lose. When you meditate, my dear friends, your thoughts, your feelings, your communication, that is your talk and your actions will become in one line. Whatever you say, it will happen. Even if you say I want 1 crore, it will be there. But don't. The problem is logic. Logic. ಶಂಕರ್ ನಾರಾಯಣ ಅವರು ಇಲ್ಲಿ ಬರೋಕ್ ಮುಂಚೆ ಲಾಜಿಕ್ ಹಾಕೊಂಡಿದ್ರೆ ಇಲ್ಲಿ ಬರ್ತಾನೆ ಇಲ್ಲ. ಇದು ನೋಡಿದ್ಮೇಲೆ ಹಿಂಗೂ ಜೀವನ ಮಾಡ್ಬೋದಲ್ಲ ಅಂತ ಈಗ ಅನಿಸ್ತಾ ಇದೆ ನಮಗೆಲ್ಲ. ಹೌದಲ್ಲ? The logical mind will not allow any courage, if pain thinks that I cannot go there, it's too much. Nobody would have gone, he would have lost. So logic is this, and when you use your third eye, what I call it as magic. Okay? Logic should stop, the magic should begin, because life is all about magic. Life is all about miracles. Don't you think, my dear friends, it is a miracle that because of one person, Shankar Narayan, we are all here? Don't you think? Yes or no? Give a big hand to him. ಅವರು ಒಬ್ಬ ವ್ಯಕ್ತಿಯಿಂದ ಅದು ಪವಾಡ ಅಂತಲ್ವಾ ನಮ್ಗೆ? ಏನ್ರಿ ಇದು, ಅದು ಎಲ್ಲೋ ಇದೆಯಂತೆ ಬೈಂದೂರು, ಅಲ್ಲಿಂದ 3 ಕಿಲೋಮೀಟರ್ ಒಳಗಡೆ ಬರ್ಬೇಕಂತೆ, ಏನ್ರಿ ಬಸ್ ಇಲ್ಲ, ಆಗಿದೆ ನಡ್ಕೊಂಡು ಹೋಗ್ಬೇಕಂತೆ, ಕರೆಂಟ್ ಇಲ್ಲಂತೆ, ಏನು ಸಪ್ಪೆ ಊಟ ಅಂದ್ರೂ ಇಷ್ಟು ಜನ ಸೇರಿದ್ದಾರೆ ಅಂದ್ರೆ ಏನ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಓಕೆ, ಒಪ್ಕೊಂತೀರಾ ಇಲ್ವಾ? ಜೋರಾಗಿ ಹೇಳ್ರಿ, ಅವ್ರಿಗೊಂದು ಖುಷಿ ಆಗುತ್ತೆ. ಯಾಕಂದ್ರೆ ಅಮೇಜಿಂಗ್. When logic stops, magic starts. So please, who can think magically? Only a meditator can think magically. And I'm sure he's adopted that meditative and adhyatmika ಸತ್ಯಗಳನ್ನ ಅವರಲ್ಲಿ ಇಟ್ಕೊಂಡಿದ್ದಿದ್ರೆ ಅವ್ರು ಈ ತರ ಬದುಕಲಿಕ್ಕೆ ಆಗಲ್ಲ. ಎಲ್ಲರೂ ಇದೇ ರೀತಿ ಅಂತ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ. ನೀವು ನಗರಕ್ಕೆ ಹೋಗಿರಿ, ಅಲ್ಲಿ ಏನೇ ಕೆಲಸ ಮಾಡ್ತಾ ಇದ್ದೀರಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಿ, ಐ ಆಮ್ ಎ ಬಿಲ್ಡರ್, somebody is an architect, somebody is... So they can really remove the logical mind. Logic has a limit, but this doesn't have a limit. Okay? You meditate, give a thought, somebody will bring 1 crore in next to you and show, come on, you wanted to take it. But you don't have belief. The problem is that ಹಿಂದಿನ ಕಾಲ ಸನ್ಯಾಸಿಗಳು ಯಾರು ದುಡ್ಡು ಇಟ್ಕೊಂಡು ಮಠಗಳು ಕಟ್ತಿರ್ಲಿಲ್ಲ ರೀ. ಎಲ್ಲೋ ಕಾಡಲ್ಲಿರೋರು, ಎಲ್ಲ ಸಂಪನ್ಮೂಲಗಳು ಬರೋದು. ಏನ್ ಸರ್? ಸೊ ಪ್ಲೀಸ್, from now onwards, use less of logic. Okay? Do more of add that vegan, that vegetarianism,
And first is dhyana, second one is swadhyaya, that means reading good books. Don't browse internet, because there also you have ocean of knowledge. You get confused. Suddenly you go to Facebook. And when you go to Facebook, 3 hours. What? You're putting that photo, this photo, tag. Because my Facebook, Pyramid Prem Kumar, you can see about 1 week back I was with Chief Minister Jagadish Shettar. My boys, no, they take photographs and put it. So many people say, you are very active in Facebook. I said, I am not active, my boys are active, my staff. I don't even look at it. But some of these boys who are at 10 and 11, they want to have a Facebook. I don't know what they have achieved in life to have a Facebook. Okay? And I'm sorry about it. So much of disturbance they have. So much of knowledge. Unnecessary. But the best thing about books is, beauty of books is, and I have to say that when you meditate, miracles happens in your life. What is a miracle? You have not expected it, it happens. Okay? Pavada andreno. Now yen ankondirthivo adu. That is power. That is only a meditator can see that. Alri ನೀವು ಪವಾಡನೇ ನೋಡಿಲ್ವಾ? ಅಷ್ಟೇ ಚಿಕ್ಕ ಮಗುವಾಗಿದ್ರಿ, ಇಷ್ಟು ದೊಡ್ಡವರಾಗ್ಬಿಟ್ಟಿದ್ದೀರಾ. ಡೈಲಿ ಊಟ ಮಾಡ್ತೀರಾ, ಡೈಜೆಸ್ಟ್ ಆಗ್ತದೆ, ಟಾಯ್ಲೆಟ್ ಹೋಗ್ತೀರಾ. ಬಟ್ ಡೋಂಟ್ ಯು ಸಿ ಮಿರಾಕಲ್ ಇನ್ ಲೈಫ್? No miracle. You ask a person who is paralysis down this, he will explain what is the value of a leg. Ask a person who is blind, he will tell you what is the value of eyes. Ask a person who cannot eat, he will tell you what is the... One example I can give. In Bangalore, Belgaum, Prem Kumar, ಇಲ್ಲಿಂದ ಟಾಯ್ಲೆಟ್ ಹೋಗ್ಬಿಟ್ಟು ವಾಪಸ್ ಬರೋಂಗಾದ್ರೂ ಸಾಕು, ಪ್ಯಾರಾಲಿಸಿಸ್ ಆಗಿ. How much we have taken it for granted life. God has given 2 eyes, everything normal, no abnormal, but still, no, I don't have a house. ಒಂದು ಮನೆ ಇದೆ, ಇನ್ನೊಂದು ಮನೆ ಬಾಡಿಗೆ ಕೊಡಬೇಕಾಗಿತ್ತು. ಅವನ ಹತ್ರ ಮೊನ್ನೆ ಶುರು ಮಾಡ್ದ, ಅವ್ನು ನೋಡು, ಅವ್ನು ಮಿತ್ಸುಬಿಷಿ ತಗೊಂಡ್ಬಿಟ್ಟಿದ್ದಾನೆ, ನಾನು ಫೋರ್ಡ್ ತಗೋಬೇಕಾಗಿತ್ತು. ಎಸ್ಪೆಷಲಿ ನಗರದಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದು. Especially in a place like Bangalore or Mangalore, I am sure 90% of the people live like that. He has 40-60 built for rental purpose, 40 security for daughter. So where you go on adding up, and ultimately by the age of 60, this fellow pops up because I have all the diseases. And those children don't know what to do about those properties. So I have seen so many cases like this. So what is the use? When you are living, you are not living. ಬದುಕಿದ್ದಾಗ ಅದನ್ನ ಮಿರಾಕಲ್ ಅಂತ ತಗೊಳ್ಳಿಲ್ಲ, ಏನು ಉಪಯೋಗ? And what I am telling is 30 years, sir, 30 years, maximum number of times I was called as madman. Okay? Maximum number of people have told I am mad. I think Shankar Narayan also must have come across. Same of the matter. He's mad. I think my boys who are from Germany and all, definitely they are all undergoing that. Why you go mad people go to that? Don't you go and earn some money, make a lot of money, If somebody calls you mad, that is a certificate for success taking. Only a rebel can be a real, a leader, not a person. If for 10,000 people, 10,000 ಜನ ಈ ಕಡೆ ಹೋಗ್ತಾ ಇದ್ದಾರೆ, ನಾನು ಗುಂಪಿಗೆ ಸೇರ್ಕೊಳ್ತೀನಿ. ನಾನು ಹೋಗಲ್ಲ, ನನ್ನ ದಾರಿ ಇದು, ಹೋಗು. Go, choose that path. Go on a road less traveled. Don't take up the popular route. Yeah, come on, everybody goes. Take the road less traveled. Take this example. Less traveled. I'm sure many people will join him now. But the problem is safe. Boundary and safe. Like a bavi, a kappe. Allon chikka putta meenಗಳು control ಮಾಡ್ತಾರೆ. You want to be a king in a big wells. Our families are becoming wells. We are yet to shift from a well to a flow like a river and reach the ocean. ಇನ್ನು ಬಾವಿ ಕಪ್ಪೆಗಳಾಗಿದ್ದೀವಿ, ನದಿಯಾಗಿ ಹರಿದಿಲ್ಲ ನಾವು.
ಸಮುದ್ರದ ಸವಾಸ ಬ್ಯಾಡವೇ ಬೇಡ. ಅಯ್ಯೋ ಸಮುದ್ರ ನಮ್ಗೆ ಸಮುದ್ರ, ಅಲ್ಲೆಲ್ಲ ತಿಮಿಂಗ್ಲಗಳಿದ್ದಾರೆ. You all think that politicians, whoever big people who are sitting are timinglas, but actually they are frogs. You have all the qualities to become a timingla, but you fear because that is ocean. They have a heart of a frog, but they look like a whale, that's all. Please understand this. But you are Atmadalliro, ನೀವು whale-ಅಷ್ಟು ಶಕ್ತಿ ಇದೆ, but you look like a frog. That's why people underestimate you. That is why when you meditate, transformation happens individually. Yes, sir. ವೈಯಕ್ತಿಕವಾಗಿ ಬದಲಾವಣೆ ಆಗಬೇಕು. ವೈಯಕ್ತಿಕವಾಗಿ ಬದಲಾವಣೆ ಆದಾಗ ಏನಾಗ್ತದೆ? ಕುಟುಂಬಗಳು ಬದಲಾವಣೆ ಆಗ್ತದೆ. ಕುಟುಂಬಗಳು ಬದಲಾವಣೆ ಆದಾಗ ಸಮಾಜ ಬದಲಾವಣೆ ಆಗ್ತದೆ. ಸಮಾಜ ಬದಲಾವಣೆ ಆದಾಗ ದೇಶನೇ ಬದಲಾವಣೆ ಆಗ್ತದೆ. ಅದಕ್ಕೆ ರಾಜಕೀಯ ಹೊರತುಪಡಿಸಲು ಬೇಕಾಗಿಲ್ಲ. ಯಾಕೆ? ಅವರೇನು ಆದ್ರೆ ಗಾಡ್ಸ್ ಅವಾರ್ಡ್ ರಾಜಕೀಯ ರಂಗ ಅಂತ ವೈ I ask so many people, so many youngsters, why don't you come, participate, stand for election? No, don't tell that only money works, that works. So you stand for your truth. You have started that process in Andhra and in Karnataka now. Why you exclude it? Why you exclude it? Oh, no problem, even if it is difficult. Mahatma Gandhi ಆವಾಗಲೇ ಹೇಳಿದ್ರು, ಆಧ್ಯಾತ್ಮೀಕರಣ, ರಾಜಕೀಯ ಆಧ್ಯಾತ್ಮೀಕರಣ ಆಗದೆ ಇದ್ರೆ ಮುಗಿತು, ಏನು ಆಗಲ್ಲ, ಸ್ವಾರ್ಥ ರಾಜಕಾರಣ ನಡೀತಾರೆ. ಸೊ ಯಾವಾಗ ಮನುಷ್ಯ ಅದು ಆಗ್ತದೆ ಈ ಒಂದು ಪರಿಸ್ಥಿತಿ ಅಂದ್ರೆ, ಪ್ರತಿಯೊಬ್ಬರು ಮೆಡಿಟೇಷನ್ ಮಾಡಬೇಕು, ಪ್ರತಿಯೊಬ್ಬರು ಧ್ಯಾನಿಗಳಾಗಬೇಕು ಫಸ್ಟ್. ಇಟ್ ಈಸ್ ನೋ ಔಟ್ಸೋರ್ಸಿಂಗ್ ಬಿಸ್ನೆಸ್ ಇನ್ ಮೆಡಿಟೇಷನ್. ಸಾರಿ, ಐ ಕಾಂಟ್ ಮೆಡಿಟೇಟ್ ಫಾರ್ ಯು ಸರ್. You have to meditate for yourself. You can't outsource. You can't do yagna for somebody's sake. Resolve ಇರ್ಬೇಕಾಗಿ ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ಅವೆಲ್ಲ ನಾವು ಅದಕ್ಕೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಿಂಬೆಹಣ್ಣು ಇಟ್ಕೊಳ್ಳಿ, ತಲೆ ನಿಂಬೆಗಳಿಗೆಲ್ಲ ಸರಿ ಹೋಗುತ್ತೆ ಅಂತ ನಿಂಬೆಹಣ್ಣು ಹಾಕ್ತೋದಾಗಿ. In fact, we are going mad from these things. Okay. Buddha said, be a light unto yourself. ನಿನಗೆ ನೀನೇ ಬೆಳಕಾಗು. ಉದರೇ ಆತ್ಮ. ಏನು ಎಲ್ಲ ಕಾಯಕವೇ ಕೈಲಾಸ. ಬಸವಣ್ಣನವರು ಹೇಳಿದ್ರು, ಕಾಯಕ ಕೈಲಾಸ ಅಲ್ಲ, ದುಡ್ಡು ಮಾಡೋದೇ ಕಾಯಕ ಆಗಬೇಕು ಎಲ್ಲರಿಗೆ. ಹಾಗೆ ಯು ಹ್ಯಾವ್ ಟು ಕೀಪ್ ಚೇಂಜಿಂಗ್. ನಮ್ಮ ಮಾಸ್ಟರ್ಸ್ಗಳು ಏನ್ ಹೇಳ್ಕೊಂಡ್ ಬಂದಿದ್ದಾರೆ, ಲೆಟ್ ಅಸ್ ಗೋ, ಸತ್ಯಮೇವ ಜಯತೆ. ಬಟ್ ಹೌ? ಎಸ್, ಅಟ್ ವಾಟ್ ಎವರ್ ಕಾಸ್ಟ್, ಐ ಡೋಂಟ್ ವಾಂಟ್ ಟು go away from the path of truth. Can you make up your mind? ಬಸವಣ್ಣ 12ನೇ ಶತಮಾನದಲ್ಲಿ ಎಷ್ಟು ಒಳ್ಳೆಯ ಒಂದು ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ್ರು, ಆಧ್ಯಾತ್ಮಿಕ ಕ್ರಾಂತಿಯನ್ನು ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ even till today we have discriminations. ಸ್ಥಾವರ ಕಳೆಯುಂಟು, ಜಂಗಮ ಕಳೆವಿಲ್ಲ. ಅಂದ್ರೆ ಏನಂದ್ರೆ, ಟೆಂಪಲ್ಸ್, ಮಾನ್ಯುಮೆಂಟ್ಸ್ ವಿಲ್ ಗೋ ಅವೇ, ಬಟ್ ಜಂಗಮ ಅಂದ್ರೆ ಏನು? ದಟ್ ಇಸ್ ದ ಪಾತ್ ಆಫ್ ದ ಟ್ರೂ ಸೀಕರ್. ನೆವರ್ ಗೋ ಅಸ್ಟ್ರೇ. ಹಿ ವಿಲ್ ನೆವರ್ ಡೈ. ಹಿಸ್ ಕಾನ್ಶಿಯಸ್ನೆಸ್ ವಿಲ್ ನೆವರ್ ಡೈ. ನಮ್ಮ ಗುರುಗಳು ಇನ್ನೂ ಇದ್ದಾರೆ, ಅವ್ರು ಹೇಳೋದಿದೆ, ಹಿ ಕ್ಯಾನ್ ಸ್ಪೀಕ್ ವಂಡರ್ಸ್. ಹಿ ಹ್ಯಾಸ್ ಮೋರ್. ನನಗಿಂತ ಅದು ಅನುಭವ ಆಗಿರೋರು, ನನ್ನ ಪಕ್ಕ ಕೂತಿರೋರು. ಸೊ ನಾನು 10 ನಿಮಿಷಗಳ ಧ್ಯಾನ ಮಾಡಿಸ್ತೀನಿ. ನನ್ನ ಒಂದು 30 ವರ್ಷಗಳ ಅನುಭವದಲ್ಲಿ ಎಲ್ಲೋ ಸ್ವಲ್ಪ ನಾನು ಫೋರ್ಸ್ಫುಲ್ ಆಗಿ ಮಾತಾಡ್ತೀನಿ ಕೆಲವು ವಿಷಯಗಳು. ಯಾಕೆಂದ್ರೆ ಇಲ್ಲ, ಅದು ನಮ್ಮ ಇಂಡಿಯಾದಲ್ಲಿ ವರ್ಕ್ ಆಗಲ್ಲ. ಫಸ್ಟ್ ಆಫ್ ಆಲ್ ಅವ್ರನ್ನ ಮನಗಿರೋರ್ನ ಎದ್ದೇಳ್ಸೋದೇ ಪ್ರಾಬ್ಲಮ್. ಎದ್ಮೇಲೆ ಒಳಗಾಕೋದು ಇನ್ನೊಂದು ಪ್ರಾಬ್ಲಮ್. ಅವು ಒಳಗಾಕದ್ಮೇಲೆ ತಿರ್ಗಿ ಅದನ್ನ ಕರ್ಕೊಂಡು ಹೋಗೋದಿಲ್ಲ, ಕರ್ಕೊಂಡು ಹೋದ್ರೆ ಕೈಯಲ್ಲಿ ಅಂತಾರೆ ಎಲ್ಲರೂ. ದ ಪ್ರಾಬ್ಲಮ್ ವಿತ್ ಇಂಡಿಯನ್ಸ್ ಈಸ್ ಗುರು ಶುಡ್ ವಾಕ್ ವಿತ್ ದೆಮ್. ನೋ, ಗುರುಗಳು ಆಕಾಶ ದೀಪ, ದಾರಿ ದೀಪಗಳ ತರ ತೋರಿಸ್ತಾರೆ. ಗೋ ವಾಕ್ ಆನ್ ದಿಸ್ ಪಾತ್. No, you also come with me. Which guru will come with you? How many gurus can have? One guru can go with one person. But when he is, Buddha can go with, but he can go with the consciousness. ಒಂದು ಹೇಳ್ತೀನಿ,
ಕೃಷ್ಣನ ಪ್ರಜ್ಞೆ, ರಾಮನ ಪ್ರಜ್ಞೆ, ರಾಮನ ಆದರ್ಶಗಳು, ಕೃಷ್ಣನ ಒಂದು ಬದುಕುವ ಕಲೆ ಕಲಿಸ್ಕೊಟ್ಟಿರೋದು ನೋಡಿ. ಜಸ್ಟ್ ಥಿಂಕ್, ಬಸವಣ್ಣನವರ ಒಂದು ಸಾಮಾನ್ಯತೆಯ ಒಂದು ಆ ತತ್ವಗಳು ನಮ್ಮಲ್ಲಿ ಕನಕದಾಸ, ಪುರಂದರದಾಸ ಎಲ್ಲ ಬಂದಿದ್ದಾರೆ. ಹಾಗೆ ಬನ್ನಿ ಮುಂದಕ್ಕೆ, ಜೀಸಸ್ ಕ್ರೈಸ್ಟ್, ಬಡವರ ಬಂಧು, ಪೈಗಂಬರ್, ಅವ್ರ ಪ್ರಜ್ಞೆಗಳು ಎಲ್ಲ ಒಂದೇನೆ. ಹೆಸರುಗಳು ಬೇರೆ ಬೇರೆ ಅಷ್ಟೇ. ಯು ಓನ್ಲಿ ಕಾಲ್ ಮೈ ಡಿಫರೆಂಟ್ ನೇಮ್, ಶಿವ, ಕೃಷ್ಣ, ಜೀಸಸ್, ಅಲ್ಲಾ, ಬಸವಣ್ಣ, ಮದರ್ ತೆರೇಸಾ, ಮಹಾತ್ಮ ಗಾಂಧಿ, ವಿವೇಕಾನಂದ, ರಾಮಕೃಷ್ಣ ಪರಮಹಂಸ, ರಮಣ ಮಹರ್ಷಿ, ಓಶೋ, ಸಾಯಿಬಾಬಾ, ಎಲ್ಲರ ಪ್ರಜ್ಞೆ ಒಂದೇ. That is the universal. There is only one consciousness, that is the divine consciousness. And ಇವರೆಲ್ಲರೂ ಒಳಗೆ ಹೋಗ್ತೀವಿ, ಎಲ್ಲರ ಒಳಗಿರೋದು ಒಂದೇ ಪ್ರಜ್ಞೆ. ಆ ಪ್ರಜ್ಞೆ ನಮ್ಮ ಜೊತೆ ಇದ್ರೆ I am sure that nobody can stop you from walking on the path which you have chosen. Okay? Because all the time the consciousness is with you. You don't need a physical guru. Who said a real guru is a person who really don't make his shishya a slave? ಈ ನಿಜವಾದ ಗುರುಗಳು ಶಿಷ್ಯನ ಗುಲಾಮರ ತರ ಕರ್ಕೊಂಡು ಹೋಗಲ್ಲ. ಅವನ ಸ್ವಾತಂತ್ರ್ಯವನ್ನ ಕೊಟ್ಟು ನೀನಾಗಿ ಉಳ್ಕೋ, ಆದ್ರೆ ಆಧ್ಯಾತ್ಮಿಕ ಸತ್ಯಗಳು ತಿಳ್ಕೊ, ನೀನ್ ಬೆಳಿ ಅಂತ ಅವನು ನಿಜವಾದ ದಾರಿ ತೋರಿಸ್ತಾನೆ ಹೊರತು ಇವಾಗ ಮಾಡ್ತಾ ಇರೋದೇನು, ಇವನು ರಿಚ್ ಇದಾನ, ಇವನ್ನ ಕಂಟಿನ್ಯೂ ಮಾಡು, ಒಳಗೆ ಇಂಟರ್ವ್ಯೂ ಕೊಡು, ಹೋರ ಅಲ್ಲಿಂದ. ಹಾಗೆ ಈ ರೀತಿಯ ಗುರುಗಳಲ್ಲ. ದ ರಿಯಲ್ ಗುರು ಇಸ್ ಒನ್ ಹೂ ರಿಯಲಿ ಗಿವ್ಸ್ ಯು ಫ್ರೀಡಮ್ ಟು ಗ್ರೋ. ಓಕೆ, ಯಾವ ವ್ಯಕ್ತಿ ನಿಮಗೆ ಬೆಳೆಯೋದಕ್ಕೆ ಆ ಪ್ರಜ್ಞಾ ಮಟ್ಟವನ್ನ ಎತ್ತಿಸುವ ಕೆಲಸ ಮಾಡ್ತಾನೋ ನಿಜವಾದ ಗುರು. ಅಂಡ್ ನಮ್ಮ ಪತ್ರಿಜಿಯವರು ನಾನು ನೋಡ್ತಾ ಇದ್ದೀನಿ, 7 ವರ್ಷಗಳಿಂದ ಹಲವಾರು ಜವಾಬ್ದಾರಿಗಳನ್ನ ಕೊಟ್ಟಿದ್ದಾರೆ. ಈ ನೆವರ್ ಟಾಕ್ಸ್ ಅಬೌಟ್ ಮೆಥಡ್ಸ್, ಹೀಗೆ ಮಾಡು ಹಾಗೆ ಮಾಡು ಅಂತ. ಇದು ಮಾಡಪ್ಪ, ಯು ಹ್ಯಾವ್ ಡನ್ ಇಟ್. In that aspect, for last 30 years, I was dreaming of writing 2 books, one in Kannada, one in English. I was writing for small articles in a magazine called Dhyana Kasturi. Dhyana Kasturi anta magazine barita idde nanu. Here I give you the copies. Last 2 years, one of the article barta ittu. Adanna my master said, release it. The first one release was Zero to Hero, ಶೂನ್ಯದಿಂದ ಸಾಧನೆ ಎಡೆ ಕನ್ನಡ. ಯಾಕಂದ್ರೆ ನಾನು ಕನ್ನಡದವನಲ್ವಾ, ಕನ್ನಡದಲ್ಲಿ ಮಾಡಬೇಕು ಅಂತ. ನಾನು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಆಗಿದ್ರು ಕೂಡ ಆ ಮ್ಯಾನೇಜ್ಮೆಂಟ್ ಅಲ್ಲೂ ಸ್ಪಿರಿಚುಯಾಲಿಟಿ ಅಳವಡಿಸ್ಕೋಬೋದಾ? ಎಸ್, ಯು ಕ್ಯಾನ್. ಒಂದು ಟೀಮ್ ವರ್ಕ್ ಅಲ್ಲಿ ಇರ್ಬೋದು, ಗೋಲ್ ಸೆಟ್ಟಿಂಗ್ ಅಲ್ಲಿ ಇರ್ಬೋದು, ಅಥವಾ ಒಂದು ಲಿಸನಿಂಗ್, ಹೌ ಟು ಸ್ಪೀಕ್. These are all management concepts, but still you can live on a spiritual platform. And the English book which was released was The Empty Cup. It happened, it's a book of Zen. Zen ಅಂದ್ರೆ ಏನು ಹೇಳೋದಲ್ಲ, ಧ್ಯಾನ, ಚಾನ್, ಝೆನ್. ನಾನು ವೇರಿಯಸ್ ಮಾಸ್ಟರ್ಸ್ ಝೆನ್ ಸ್ಟೋರೀಸ್ ಅಂತ ಇದೆ, ಬೇಕಾದ್ರೆ ನೆಟ್ಗೆ ಹೋಗಿ ನೋಡಿ, ತುಂಬಾ ಒಳ್ಳೊಳ್ಳೆ. ಸೊ ಇನ್ ಒನ್ ಲೈನ್ ಐ ವಾಸ್ ಟಾಕಿಂಗ್, ಪೀಪಲ್ ಆಸ್ಕ್ ಮಿ ವಾಟ್ ಇಸ್ ಝೆನ್, ವಾಟ್ ಇಸ್ ದಿಸ್ ಎಂಪ್ಟಿ ಕಪ್. ಸೊ somebody asked what is this empty cup. ಖಾಲಿ ಲೋಟ ಅಂದ್ರೆ ಏನ್ರಿ, ಹಿಂಗಿಟ್ಟಿದ್ರೆ ಹೆಸರು ಅಂತಾರೆ. ಸರ್ another 10 minutes you have to come back. Okay. Yeah. And ಚೆನ್ನಾಗಿ ಹೇಳ್ತಾ ಇದ್ದೀರಿ ನಾವು. some people ask here what is the empty cup. ಖಾಲಿ ಲೋಟ ಅಂದ್ರೆ ಏನ್ರಿ, ಈ ಲೋಟದಲ್ಲಿ ಏನೋ ಇರ್ಬೇಕಲ್ವಾ. I will tell a story. There's a philosophy professor once go to a Zen master. ಒಬ್ಬ Zen master ಹತ್ರ ಹೋಗ್ತಾನೆ. ಅವ್ರಿಗೆ ತುಂಬಾ ಅಹಂಕಾರ ಇರ್ತದೆ. ಯಾರಿಗೆ? ಪ್ರೊಫೆಸರ್ಗೆ. ನಾನು ತಿಳ್ಕೊಂಡ್ಬಿಟ್ಟಿದ್ದೀನಿ ಅಂತ. He is a very egoistic professor. He goes to a Zen master and he wants to know what is Zen. The Zen master comes to know about his aura. Okay, this fellow is an egoistic man. Let him wait for half an hour. Wait. Like this. Everybody did that and they went, they called. He was drinking tea. So he poured the tea into the empty cup.
He started pouring. That cup became full. That started pouring out. The professor said, "Stop, stop, stop, master! This is going out, flowing out." He said, like this filled cup, your mind is full of knowledge. I can't give you anything. Please first empty your cup and come." That is the Zen story, okay? And empty cup represents what? Empty mind. When you are only an empty mind can receive new knowledge, can see the wonders of life, see the beauty of life. If you say, "So what, Shankar Narayan, same old trees, yeah." What is the use? If you have that open mind, such a beautiful atmosphere, great, you know. Shall we empty our cup? Yes or no? Yes. ನಮ್ಮ ಕಪ್ಪು ಏನಿಲ್ಲಿದೆ ಖಾಲಿ ಮಾಡೋಣ. 10 minutes meditation. Okay. I'm going to teach you. Sit here. So you can see, you can cross your legs. Please cross your legs. Those who are sitting on chairs. Close your eyes. Before I close, why we should close our eyes? ನಮ್ಮ ಕಣ್ಣುಗಳಿಂದ 80% of the energy goes out because looking at posters, looking at Facebook and all. Okay, and another 10% through hands and legs, through actions. So when you close your eyes, all the 100% energy, and there is an energy circle. You can put it down. Okay, you're comfortable? Yes. There's an energy. You need to clasp your hands tightly. There's an energy circle formed like this, and it will remain there only. You got it? Why we should close our eyes? And until I say don't open your eyes, because you lose energy. Okay? Why? We are receiving cosmic energy from the thing in such a nice environment. You should make a best use of it for 10 minutes. Please remove your specs. Keep it in silent mode, mobiles or whatever it is. Specs ತೆಗೆದುಕೊಳ್ಳಿ, ಕಣ್ಮುಚ್ಕೊಳ್ಳಿ, ಕೈನ ಇಟ್ಕೊಳ್ಳಿ, ಕಾಲನ್ನ ಕ್ರಾಸ್ ಮಾಡ್ಕೊಳ್ಳಿ. Just close your eyes, remove your specs, ma'am. Close your eyes. ಕಣ್ಣ ಮುಚ್ಕೊಳ್ಳಿ. ಫ್ರೆಂಡ್ಸ್, ಇವತ್ತಿನ ದಿನ ಸುದಿನ, ಇಂಥ ಒಳ್ಳೆ ಜಾಗದಲ್ಲಿ ನೀವು ಧ್ಯಾನ ಮಾಡ್ತಾ ಇದ್ದೀರಾ. You are the most luckiest people on earth. Please make use of it. Please close your eyes and meditate. Excuse me, sir, 1 minute. The two are coming. Let them join for meditation. So, why we should close our eyes? I told you, it is we lose energy, and I will tell you the 3 laws of meditation. 3 ಸಿದ್ಧಾಂತಗಳಿದೆ. ಮೊದಲನೇ ಸಿದ್ಧಾಂತ ಏನಂದ್ರೆ, ನಾವು ಕೂತ್ಕೊಳ್ಳೋದು. Then the minds ಆಲೋಚನೆಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತದೆ ಅಲ್ವಾ? ಆಲೋಚನೆಗಳ ಸಂಖ್ಯೆ ಕಡಿಮೆ ಆಗ್ತಾ 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 ಏನಾಗ್ತದೆ? ಶೂನ್ಯ ಸ್ಥಿತಿಗೆ ಬರ್ತದೆ. When you close your eyes, clasp your hands, cross your legs and sit silently, observe your breaths, your mind becomes empty. When your mind becomes empty, you receive abundant amount of cosmic energy. Okay? And when you receive abundant amount of cosmic energy, your third eye, that is the intuitive eye, becomes activated. So please close your eyes. We shall do meditation for 10 minutes. Remove your specs, please. Sit erect in a simple, stable posture. Clasp your hands, cross your legs. When you cross your legs and clasp your hands, energy circle formed. When you close your eyes, all the energies we are losing through eyes get reduced. Close your eyes.
Be with your simple breath. Concentrate on your easy flowing breath. ಸರಳವಾಗಿ ಸುಲಲಿತವಾಗಿ ನಡೀತಾ ಇರುವ ಉಸಿರಾಟವನ್ನು ಗಮನಿಸಿ. ಉಸಿರಾಟದೊಂದಿಗೆ ಇರಿ. Just be with your breath. As I told you earlier, ನಿಮ್ಮ ಉಸಿರಾಟದೊಂದಿಗೆ ಇದ್ದಾಗ ಮನಸ್ಸು ಶೂನ್ಯ ಆಗ್ತದೆ. ಅಪಾರ ಪ್ರಮಾಣದ ವಿಶ್ವ ಪ್ರಾಣ ಶಕ್ತಿ ನಿಮಗೆ ದೊರಕುತ್ತದೆ. Close your eyes. ಕಣ್ಮುಚ್ಚಿ. ಆಧ್ಯಾತ್ಮಿಕದ ಶಕ್ತಿಗಳನ್ನ ಅರಿಯುವ ಏಕೈಕ ಮಾರ್ಗ ಧ್ಯಾನ ಮಾರ್ಗ. ಎಲ್ಲ ರೀತಿಯ ಸಮಸ್ಯೆಗಳಿಗೂ ಪರಿಹಾರ ಸಿಗುವ ಏಕೈಕ ಮಾರ್ಗ ಧ್ಯಾನ ಮಾರ್ಗ. ನಮ್ಮ ಮನಸ್ಸು ಕಲುಷಿತವಾದಾಗ ನಮ್ಮ ಸಮಸ್ಯೆಗಳ ಒಳಗಡೆ ಸಿಕ್ಕಾಕೊಂಡು ನರಳ್ತೀವಿ. ಮನಸ್ಸು ತಿಳಿಯಾದಾಗ ಆ ಸಮಸ್ಯೆಗೆ ಉತ್ತರ ನಿಮಗೆ ಗೋಚರಿಸುತ್ತದೆ. ಮನಸ್ಸನ್ನು ತಿಳಿ ಮಾಡುವ ಏಕೈಕ ವಿಧಾನ ಧ್ಯಾನ. Simplest method of meditation is Anapanasati meditation, what Buddha used to practice 2000 years ago and used to promote all over the world. And this meditation is Anapanasati meditation. Ana means inhalation, apana means exhalation, sati means to be with. ಉಚ್ಛ್ವಾಸ ನಿಶ್ವಾಸಗಳ ಜೊತೆ ಇರೋದೇ ಧ್ಯಾನ. ನಿಮ್ಮ ವಯಸ್ಸಿಗೆ ಅನುಗುಣವಾಗಿ 10 ನಿಮಿಷಗಳ ಕಾಲ ಪ್ರತಿದಿನ 2 ಸತಿ ಧ್ಯಾನ ಮಾಡಿ. ನಿಮ್ಮ ಜೀವನದ ಕ್ರಮದಲ್ಲಿ ಯು ಹ್ಯಾವ್ ಟು ಇನ್ಕ್ಲೂಡ್ ಮೆಡಿಟೇಷನ್. ಮೇಕ್ meditation a part of your life. ಅಂತಃಪ್ರಯಾಣ ನಿಮ್ಮೊಳಗಿರುವ ಭಗವಂತನ ಪರಿಚಯ ಮಾಡಿಕೊಳ್ಳುವ ಏಕೈಕ ವಿಧಾನ ಧ್ಯಾನ. ದೈಹಿಕ ಆರೋಗ್ಯ, ಮಾನಸಿಕ ನೆಮ್ಮದಿ, ಮಕ್ಕಳು ಸ್ಟೂಡೆಂಟ್ಸ್ಗಳಿಗೆ ಏಕಾಗ್ರತೆ, ವಿವೇಚನಾ ಶಕ್ತಿ, ಏಕಾಗ್ರತಾ ಶಕ್ತಿ, ಮಾನವೀಯ ಸಂಬಂಧಗಳು ಉತ್ತಮ ಆಗ್ತದೆ. ಗುರಿಗಳ ಸ್ಪಷ್ಟತೆ ಸಿಗ್ತದೆ. ಯಾವ ಸಂಕಲ್ಪಗಳು ಸಾಕಾರವಾಗ್ತದೆ. ಮೂರನೇ ಕಣ್ಣು ಉತ್ತೇಜಿತವಾಗ್ತದೆ. ನಿಮ್ಮ ಬದುಕಿ ಒಂದು ವಿಸ್ಮಯವಾಗಿ ಗೋಚರಿಸುತ್ತದೆ.
ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಅಷ್ಟು ನಿಮಿಷಗಳ ಕಾಲ 2 ಸತಿ. According to your age, that many minutes, do the meditation twice a day. Just do it for 40 days. Just see the changes happening in your body and your mind and in your life. The whole world looks different. There will be a paradigm shift in the way you look at the world. ಈ ಲೋಕವನ್ನು ನೋಡುವ ರೀತಿಯ ಬದಲಾವಣೆ ಆಗ್ತದೆ. As I said earlier, for the benefit of newcomers, I'm telling, when you close your eyes, clasp your hands and cross your legs and sit and observe your simple breaths, easy breaths, for that many minutes according to your age, twice a day. Your thoughts, quantity of thoughts will come down. A day will come, your mind becomes empty. When your mind becomes empty, you receive abundant amount of cosmic energy. Enters through the Brahmarandra on the tip of your head and cleanses the 72,000 nadis, energy centers. And it heals your body. And you'll have out-of-body experiences, astral travel we call it. And your third eye becomes kinetic, your third eye becomes active. ಮೂರನೇ ಕಣ್ಣು ಉತ್ತೇಜಿತವಾಗ್ತದೆ. Let us operate through third eye, not through our mind. Reduce our logic, allow the magic to enter your life. My dear friends, you are doing great meditation in a beautiful, serene atmosphere. Please make use of it. Be with your breath. You listen some music. Just look at your, see your breath, observe your breath and listen to music. Just be with your breath, my friends. Last 3 minutes, just be with your breath.
2 minutes. Just observe your easygoing tranquil breaths. ಉಸಿರಾಟವನ್ನು ಗಮನಿಸಿ. ಸ್ವಾಭಾವಿಕವಾಗಿ ಸುಲಲಿತವಾಗಿ ನಡೀತಾ ಇರೋ ಉಸಿರಾಟದ ಪ್ರಕ್ರಿಯೆ, ಶ್ವಾಸವನ್ನು ಗಮನಿಸಿ. Just be with your breath. Don't open your eyes unless I ask you, please. Last 1 minute, just be with your breath. Be conscious of your breath. Thank you. And please place both of your hands on your eyes. ಎರಡು ಕೈಗಳನ್ನ ತೆಗೆದು ನಿಮ್ಮ ಕಣ್ಣಿನ ಮೇಲಿಡಿ. 5 4 3 2 1. Please open your eyes with a smile that you're still alive. Please say wow. Wow. That's it.